ನೆನ್ನೆ ವಿಡಿಯೋಲ್ಲಿ ನಾಳೆ ಹೇಳ್ತೀನಿ ಅಂದಿದ್ದೆ. ನೆನ್ನೆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ಇಲ್ಲಾಂದರೆ ನಿಮಗೆ ಕಂಟಿನ್ಯೂಟಿ ಸಿಗೋಲ್ಲ. ತಿಂಡಿಯಾಗಿ ನೆಕ್ಸ್ಟ್ ಇದ್ದಿದ್ದೆ ಇಂಟ್ರೊಡಕ್ಷನ್ನು. ರ್ಯಾಪ್ಲಿಂಗ್ ಗೇರ್ಸ್ ಬಗ್ಗೆ ಸತೀಶಣ್ಣ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಅದರ ಇಂಪಾರ್ಟೆನ್ಸ್ ಬಗ್ಗೆ ನಮಗೆ ಅರಿವು ಮೂಡಿಸಿದ್ರು. It's a seat harness to our waist. That's enough. The thighs one. First you tight the waist one. Screw gate carabiner. So it will open only inwards. To avoid friction, when we are holding the rope, when we are coming down, it will burn us because the ropes are made by nylon threads. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ರ್ಯಾಪ್ಲಿಂಗ್ ಮಾಡಲೇಬೇಕಲ್ವಾ. ಸೊ ರ್ಯಾಪ್ಲಿಂಗ್ ಸ್ಪಾಟ್ಗೆ ಹೋಗಿ ಸತೀಶಣ್ಣ ಫಸ್ಟ್ ಡೆಮೋ ಕೊಟ್ಟರು. ಅದರಿಂದ ನಮ್ಮೆಲ್ಲರಿಗೂ ಧೈರ್ಯ ಮತ್ತು ಮೋಟಿವೇಶನ್ ಅಂತೂ ಬಂತು. ನೆಕ್ಸ್ಟ್ ಈಗ ಟೀಮಲ್ಲಿ ಇದ್ದ ಎಲ್ಲರೂ 1 by 1 ಗೇರ್ ಅಪ್ ಆಗಿ ರ್ಯಾಪ್ಲಿಂಗ್ ಸ್ಟಾರ್ಟ್ ಮಾಡಿದ್ರು. ನಾನು ಹಾಗೆ ಫೋಟೋಸ್ ವೀಡಿಯೋಸ್ ತಗೊಂಡು ಬೇರೆಯವ್ರು ಮಾಡೋದನ್ನ ನೋಡ್ಕೊಂಡಿದ್ದೆ. ನನ್ನ ಸರ್ದಿ ಯಾವಾಗ ಅಂತ ವೆಯ್ಟ್ ಮಾಡ್ತಾಯಿದ್ದೀರಾ? ನೀವಿದಕ್ಕೆ ನಾಳೆ ವಿಡಿಯೋ ತನಕ ವೆಯ್ಟ್ ಮಾಡಲೇಬೇಕು. ನಾನು ಬರೀ 3rd ಪರ್ಸನ್ ವ್ಯೂ ಅಲ್ಲ, 1st ಪರ್ಸನ್ ವ್ಯೂವಲ್ಲಿ ಕೂಡ ಬರ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಅಲ್ಲಿ ತನಕ ನೆಕ್ಸ್ಟ್ ನೀವು ಈ ಥರ ಅಡ್ವೆಂಚರ್ನ ಮಾಡೋಕ್ಕೆ ಮೋಟಿವೇಟ್ ಆಗ್ತಾಯಿರಿ. ಸಿ ಯು ಸೂನ್.